ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಅ ಲಾಂಗ್ ಟೈಮ್ ನಾನಿವತ್ತು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕತ್ತೀನಿ. ಆ್ಯಕ್ಚುಲಿ ನಾವೆಲ್ಲರೂ ರೆಡಿಯಾಗಿ ಒಂದು ಸ್ಪೆಷಲ್ ಇವೆಂಟನ್ನು ನೋಡ್ಲಿಕ್ಕೆ ಹೊಂಟಿದ್ವಿ. ಯಾವುದಂತಂದ್ರೆ ತಾಜ್ ಮಹೋತ್ಸವ. ಆಗ್ರಾ ಒಳಗೆ ಈ ತಾಜ್ ಮಹೋತ್ಸವ ಅನ್ನೋದು ಭಾಳ ದೊಡ್ಡ ಇವೆಂಟ್ ಇರ್ತದೆ ರೀ. ಸೊ ಎವ್ರಿ ಇಯರ್ ಜನವರಿ ಎಂಡ್ರಿಂದ ಫೆಬ್ರವರಿ ಫಸ್ಟ್ 2 ವೀಕ್ಸ್ ತನಕ ಇದನ್ನು ಕಂಡಕ್ಟ್ ಮಾಡ್ತಾರಂತ. ಈ ತಾಜ್ ಮಹೋತ್ಸವ ಬಗ್ಗೆ ನಾನು ಬಹಳಷ್ಟು ಕೇಳಿದ್ದೆ, ನ್ಯೂಸ್ ಒಳಗೂ ಓದಿದ್ದೆ. ಆಮೇಲೆ ಭಾಳಷ್ಟು ನಾನು ಫ್ರೆಂಡ್ಸ್ ಮನೆಗೆ ಹೋದಾಗೂ ಅವ್ರ ಕಡೆ ಇದಿರುವಂಥ ಥಿಂಗ್ಸ್ ನೋಡಿ ನಾನು ಚಲೋ ಅದ ಇಲ್ಲಿಂದ ಬಾಯ್ ಮಾಡಿದೆ ಅಂತಂದ್ರೆ ಅವರು ಇಲ್ಲ ನಾವು ಲಾಸ್ಟ್ ಇಯರ್ ತಾಜ್ ಮಹೋತ್ಸವ ಒಳಗೆ ಇದನ್ನು ಬಾಯ್ ಮಾಡಿದ್ವಿ ಅಂತ ಹೇಳ್ತಿದ್ರು. ಸೊ ನಾನು ಬಹಳ ಕ್ಯೂರಿಯಸ್ ಆಗಿದ್ದೆ ರೀ. ಈ ಇವೆಂಟ್ನ 10 ಡೇಸ್ ತನಕ ಅದನ್ನು ಕಂಡಕ್ಟ್ ಮಾಡ್ತಾರೆ. ಸೊ ನಾವು ಹೋಗಿದ್ದು 7th ಡೇಗೆ. ಸೊ ಈವ್ನಿಂಗ್ ಟೈಮ್ ಒಳಗೆ ವೆದರ್ನು ಭಾಳ ಕಂಫರ್ಟೇಬಲ್ ಇತ್ತು ಹೇಳಿ ನಾವು ಈವ್ನಿಂಗ್ ಪ್ರಿಫರ್ ಮಾಡಿ ಹೋದ್ವಿ. ಸೊ ಕಾರ್ ಪಾರ್ಕಿಂಗ್ಗೆ ಬೇರೆ ಕಡೆನೇ ಜಾಗ ಕೊಟ್ಟಿದ್ದಾರೆ. ಈವ್ನಿಂಗ್ 7 ಅಷ್ಟೊತ್ತಿಗೆ ನಾವು ಅಲ್ಲಿ ರೀಚ್ ಆಗಿ ಅಲ್ಲಿಂದ ನಾವು ವಾಕ್ ಮಾಡಿ ಒಳಗಡೆ ಹೋದ ತಕ್ಷಣ ಅಲ್ಲಿ ಎಂಟ್ರಿ ಟಿಕೆಟ್ ಇರ್ತದೆ. ಅಡಲ್ಟಿಗೆ ಐ ಥಿಂಕ್ 50 ರೂಪೀಸ್, ಆಮೇಲೆ ಬಿಲೋ 10 ಇಯರ್ಸ್ ಫ್ರೀ ಇರ್ತದೆ ರೀ. ಸೊ ನಾವು ಹೋಗಿ ಫಸ್ಟ್ ಟಿಕೆಟ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಒಳಗಡೆ ಎಂಟರ್ ಆದ್ವಿ. ಒಳಗಡೆ ಹೋದ ತಕ್ಷಣ ಅಲ್ಲಲ್ಲಿ ಸ್ಕ್ರೀನ್ ಸಿಸ್ಟಮ್ ಮಾಡಿದ್ದಾರೆ. ಆ್ಯಕ್ಚುಲಿ ಲೈವ್ ಮ್ಯೂಸಿಕ್ ಸ್ಟಾರ್ಟ್ ಆಗಿತ್ತಲ್ಲಿ. ಇಷ್ಟು ಕ್ರೌಡ್ ಇರ್ತದಲ್ಲ, ಹಾಗಾಗಿ ಎಲ್ಲರಿಗೂ ಈಸಿ ಆಗಲಿ ಅಂಥೇಳಿ ಎಲ್ಲ ಕಡೆನೂ ಸ್ಕ್ರೀನ್ ಅರೇಂಜ್ಮೆಂಟ್ ಮಾಡಿದ್ದರಿ. ಸೊ ಒಳಗೆ ಹೋದ ತಕ್ಷಣ ಅಲ್ಲಿ ರಾಜಸ್ಥಾನಿ ಫೋಕ್ ಡಾನ್ಸ್ ಆಮೇಲೆ ಇನ್ನೂ ಭಾಳಷ್ಟು ಕಲ್ಚರಲ್ ಆ್ಯಕ್ಟಿವಿಟೀಸ್ ನಡೆದಿದ್ದು ನೋಡ್ಬೋದು ಇಲ್ಲಿ. ಭಾಳ ದೊಡ್ಡ ಗ್ರೌಂಡ್ ಒಳಗೆ ಆ್ಯಕ್ಚುಲಿ ಇದನ್ನು ಎವ್ರಿ ಟೈಮ್ ಶಿಲ್ಪಗ್ರಾಮ್ ಒಳಗನ ಕಂಡಕ್ಟ್ ಮಾಡ್ತಾರೆ ರೀ. ಸೊ 10 ಡೇಸ್ ತನಕ ಇರ್ತದೆ ಈವೆಂಟ್. ನಾವು ಬಂದದ್ದು 7th ಡೇಗೆ. ಸೊ ಆಲ್ರೆಡಿ ಕೆಲವೊಂದು ಕಲ್ಚರಲ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದ್ವು, ಇನ್ನೂ ಸ್ವಲ್ಪ ಹೊತ್ತಾದಮೇಲೆ ಸ್ವಲ್ಪ ಸ್ಟಾರ್ಟ್ ಆಗೋವಿದ್ದು ರೀ. ಸೊ ಅದೆಲ್ಲ ನೋಡ್ಕೊಂಡು ಒಳಗಡೆ ಬಂದ್ವಿ. ಬಂದ ತಕ್ಷಣ ನೋಡ್ಬೋದು ಇಲ್ಲಿಂದ ಸ್ಟಾರ್ಟ್ ಆಯಿತು. ಇದ್ರ ನೆಕ್ಸ್ಟ್ ವುಡನ್ ಸೆಕ್ಷನ್ ಸ್ಟಾರ್ಟ್ ಆಯ್ತು ರೀ. ಇಲ್ಲಿ ನೋಡ್ಬೋದು ನೀವು ಟೇಬಲ್ಸ್, ಆಮೇಲೆ ಚೇರ್ಸ್, ಡೈನಿಂಗ್ ಟೇಬಲ್ ಸೆಟ್, ವಾರ್ಡ್ರೋಬ್, ಸೆಂಟ್ರ್ ಟೇಬಲ್, ಟಿ ವಿ ಟೇಬಲ್, ಆಮೇಲೆ ಫ್ಲವರ್ ಪಾಟ್, ವಾಸ್ ಎಲ್ಲ ಐತ್ರಿ ಅಲ್ಲಿ. ಸೊ ದೊಡ್ಡ ಮಿರರ್ನು ಇತ್ತು. ನಂಗೆ ಭಾಳ ಲೈಕ್ ಆಯಿತು. ನನ್ನ ಪ್ರೈಸ್ ಕೇಳಿದಾಗ 3000 ಅಂತಂದರು. ಸೊ ಇದೇನು ಝೂಲಾ ಅದಲ್ಲ, ಝೂಲಾ ಪ್ರೈಸ್ ಕೇಳಿದಾಗ ಅದಕ್ಕೆ 28,000 ಅಂತಂದರು. ಸೊ ನಿಮಗಿಲ್ಲಿ ಬಜೆಟ್ ಫ್ರೆಂಡ್ಲಿ ಐಟಮ್ಸ್ ಹಿಡಿದು ಕಾಸ್ಟ್ಲಿ ಐಟಮ್ಸ್ ತನಕ ಎಲ್ಲ ರೀತಿ ಐಟಮ್ಸ್ನು ಅವೈಲಬಲ್ ಇತ್ತು. ಎಲ್ಲ ಆರ್ಟ್ ಆ್ಯಂಡ್ ಹ್ಯಾಂಡಿಕ್ರಾಫ್ಟ್ ಥಿಂಗ್ಸ್ ನಿಮ್ಗೆ ಅವೈಲಬಲ್ ಇರ್ತದೆ ರೀ ಇಲ್ಲಿ. ತಾಜ್ ಮಹೋತ್ಸವನ್ನ ಟೂರಿಸಂ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಅವರು ಎವ್ರಿ ಇಯರ್ ಜನವರಿ ಎಂಡ್ ಅಥವಾ ಫೆಬ್ರವರಿ ಫಸ್ಟ್ 2 ವೀಕ್ಸ್ ಒಳಗೆ ಕಂಡಕ್ಟ್ ಮಾಡ್ತಾರೆ. ಯೂಶ್ವಲಿ ಇದು 10 ಡೇಸ್ ತನಕ ಇರ್ತದೆ. ಇಲ್ಲಿ ನಿಮಗೆ ಮೋರ್ ದೆನ್ 500 ಆರ್ಟಿಸನ್ಸ್ ಫ್ರಮ್ ಆಲ್ ಓವರ್ ಇಂಡಿಯಾ ತಮ್ಮ ಹ್ಯಾಂಡ್ಮೇಡ್ ಥಿಂಗ್ಸ್ನ ಡಿಸ್ಪ್ಲೇ ಮಾಡಿರ್ತಾರೆ ರೀ. ಇಲ್ಲಿ ಸ್ಮಾಲ್ ವೆಂಡರಿಂದ ಹಿಡಿದು ಬಿಗ್ ಕಂಪ್ನೀಸ್ದವರು ತಮ್ಮ ಆರ್ಟಿಕಲ್ಸ್ನ ಡಿಸ್ಪ್ಲೇಗೆ ಇಟ್ಟಿರ್ತಾರೆ. ಸೊ ಬೇಸಿಕಲಿ ನಿಮಗೆ ಇಲ್ಲಿ ಜರ್ದೋಸಿ, ವುಡ್ ಕಾರ್ವಿಂಗ್ಸ್ ಆ್ಯಂಡ್ ಸಿಲ್ಕ್ ಐಟಮ್ಸ್, ಎಲ್ಲ ವೆರೈಟಿ ಸ್ಯಾರೀಸ್, ಸೂಟ್ಸ್, ಫುಟ್ವೇರ್, ಫ್ಯಾಬ್ರಿಕ್, ಪೇಂಟಿಂಗ್ಸ್, ಲೆದರ್ ಬ್ಯಾಗ್, ಹ್ಯಾಂಡ್ಮೇಡ್ ಬ್ಯಾಗ್ಸ್, ಆಮೇಲೆ ಇಯರಿಂಗ್ಸ್, ಬ್ಯಾಂಗಲ್ಸ್, ಕಾರ್ಪೆಟ್ಸ್, ಬೆಡ್ಶೀಟ್ಸ್, ಪಿಲ್ಲೋ ಕವರ್ಸ್, ಝೂಲಾಸ್, ಒಂದು ಜೀವನಕ್ಕೆ ಏನು ಬೇಕಲ್ರಿ ಎಲ್ಲಾನು ಇಲ್ಲಿ ಅವೈಲಬಲ್ ಇರ್ತದೆ. ಸೊ ಅದಷ್ಟೇ ಅಲ್ಲದೆ ಇಲ್ಲಿ ಕಲ್ಚರಲ್ ಪ್ರೋಗ್ರಾಮ್ಸು ಇರ್ತದೆ. 10 ಡೇಸ್ ತನಕ ನಿಮ್ಗೆ ಇಲ್ಲಿ ಕ್ಲಾಸಿಕಲ್ ಮ್ಯೂಸಿಕ್, ಈವ್ನಿಂಗ್ ಕಾನ್ಸರ್ಟ್ಸ್, ಬಾಲಿವುಡ್ ನೈಟ್ಸ್ ಅಂತ ಎಲ್ಲ ಫೆಸಿಲಿಟೀಸ್ನು ಅವೈಲಬಲ್ ಮಾಡಿಕೊಟ್ಟಿರ್ತಾರೆ ಇಲ್ಲಿ. ತಾಜ್ ಮಹೋತ್ಸವನ ಆಗ್ರಾ ಒಳಗೆ 1992ದಿಂದ ಸೆಲೆಬ್ರೇಟ್ ಮಾಡ್ಕೊತ ಬಂದಾರ. ಸೊ ಆಲ್ಮೋಸ್ಟ್ 35 ಇಯರ್ಸ್ದಿಂದ ಈ ಇವೆಂಟ್ ಆಗ್ರಾ ಒಳಗೆ ನಡೆಸ್ಕೊತ ಬಂದಾರ. ಸೊ ಫೈನಲಿ 2026 ಫೆಬ್ರವರಿ ಒಳಗೆ ನನಗಿದನ್ನು ನೋಡ್ಲಿಕ್ಕೆ ಅವಕಾಶ ಸಿಕ್ತಂತ ಹೇಳ್ಬೋದು ರೀ. ಆ್ಯಕ್ಚುಲಿ ನಾವು ಮೋರ್ ದೆನ್ 5 ಅವರ್ಸಲ್ಲಿ ಸ್ಪೆಂಡ್ ಮಾಡಿದ ನಂತರನೂ ನಾವು ಎಲ್ಲ ಸ್ಟಾಲ್ನ ವಿಸಿಟ್ ಮಾಡ್ಲಿಕ್ಕೆ ಆಗಲಿಲ್ಲ. ಸೊ ನೀವು ಗೆಸ್ ಮಾಡ್ಬೋದು ಎಷ್ಟು ದೊಡ್ಡ ಪ್ರಮಾಣದೊಳಗಿದ್ದು ಇವೆಂಟ್ ಇರ್ತದೆ ಅಂಥೇಳಿ. ಅದಷ್ಟೇ ಅಲ್ಲದೆ ಫುಡ್ ಲವರ್ಸ್ಗಂತೂ ಪ್ಯಾರಡೈಸ್ ಅಂತ ಹೇಳ್ಬೋದು ರೀ. ವೆರೈಟಿ ಆಫ್ ಫುಡ್ ನೀವು ಇಲ್ಲಿ ಟೇಸ್ಟ್ ಮಾಡ್ಬೋದು. ಸ್ಪೆಷಲಿ ಪರ್ಟಿಕ್ಯುಲರ್ಲಿ UP ಕ್ಯೂಸಿನ್. ಸೊ ಎಲ್ಲ ವೆರೈಟಿ ಚಾಟ್ಸ್ ಇಲ್ಲಿ ಅವೈಲಬಲ್ ಇತ್ತು. ಆ್ಯಕ್ಚುಲಿ ಎಲ್ಲರೂ ಕನ್ಫ್ಯೂಸ್ ಆಗಬೇಕು, ಆ ಲೆವೆಲ್ ವೆರೈಟೀಸ್ ಇತ್ತು ರೀ ಇಲ್ಲಿ. ಸೊ ಇದೇನು ಪಾಪಡ್ ಅದಲ್ಲ, ಇದು UP ಒಳಗೆ ಭಾಳ ಫೇಮಸ್ ಅದ. ಸೊ ನಾನು ಟ್ರೈ ಮಾಡಿದೆ. ಇಲ್ಲಿ KFC, ಡೊಮಿನೋಸ್, ಪಿಜ್ಜಾ ಹಟ್, ಆಮೇಲೆ ಬರ್ಗರ್ ಕಿಂಗ್ ಆಪ್ಷನೂ ಇತ್ತು. ಸೊ ಫುಡ್ನೆಲ್ಲ ಎಂಜಾಯ್ ಮಾಡಿ ನಾವು ಮೇನ್ ಸ್ಟೇಜ್ ಕಡೆ ಹೋದ್ವಿ. ಆ್ಯಕ್ಚುಲಿ ಇವತ್ತು
ಕೃಷ್ಣ ಕಮಿಡಿಯನ್ ಆ್ಯಕ್ಟರ್ ಅದಾರಲ್ರಿ ಅವ್ರದ್ದು ಒಂದು ಶೋ ಇತ್ತು, ಕೃಷ್ಣ ಅಭಿಷೇಕ್ ಅವ್ರದ್ದು. ನಾನು ಅವ್ರ ದೊಡ್ಡ ಫ್ಯಾನ್ ಅಂತಲೇ ಹೇಳ್ಬೋದು. ಅವರೆಲ್ಲ ಶೋನು ಮಿಸ್ ಮಾಡದೆ ನೋಡ್ತೀನಿ. ಸೊ ಅವರು ನೋಡೋ ಸಲುವಾಗಿನೇ ಆ್ಯಕ್ಚುಲಿ ನಾವು ಈ ಡೇನ ಸೆಲೆಕ್ಟ್ ಮಾಡ್ಕೊಂಡ್ವಿ. यस कृष्णा अभिषेक एंड साथ में आएंगे राजीव ठाकुर. सो अलग अलग ये किरदार निभाते रहते हैं एंड हमारे कृष्णा अभिषेक लोग बैठे हैं ना, ये हंस पड़े. थैंक यू वेरी मच सर. ಸ್ವಲ್ಪ ಹೊತ್ತು ಶೋ ನೋಡಿ ಆಮೇಲೆ ಅರ್ಜುನ್ ಭಾಳ ಕ್ರ್ಯಾಂಕಿ ಆಗಿದ್ದಾರೆ, ಹೀಗಾಗಿ ನಮಗೆ ವಾಪಸ್ ಬರಬೇಕಾಯಿತು. ನೀವೇನಾದರೂ ಆಗ್ರಾ ಪ್ಲ್ಯಾನ್ ಮಾಡ್ತಿದ್ರಂದ್ರೆ ಮೇಕ್ ಶೋರ್ ನೀವು ಜನವರಿ ಎಂಡ್ ಅಥವಾ ಫೆಬ್ರವರಿ ಒಳಗೆ ಪ್ಲ್ಯಾನ್ ಮಾಡಿದ್ರೆ ನಿಮ್ಗೆ ಆಗ್ರಾ ತಾಜ್ ಮಹಲ್ ನೋಡ್ದಂಗೆ ಆಗ್ತದೆ, ಪ್ಲಸ್ ಈ ತಾಜ್ ಮಹೋತ್ಸವನು ಎಕ್ಸ್ಪ್ಲೋರ್ ಮಾಡ್ದಂಗೆ ಆಗ್ತದೆ. ಇನ್ನೂ ಒಂದು ಅಡ್ವಾಂಟೇಜ್ ಏನಂದ್ರೆ ಈ ಟೈಮ್ ಒಳಗೆ ವೆದರ್ ಭಾಳ ಕಂಫರ್ಟೇಬಲ್ ಆಗಿರ್ತದೆ ಇಲ್ಲಿ. ಇಷ್ಟು ಹೇಳ್ತಾ ನನ್ನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ದಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.